ಗೊತ್ತಲ್ಲ? ಗೊತ್ತು, ಫಿಟ್ಟಿಂಗ್ ಮಾಸ್ಟರ್. ಯಾರು ಫಿಟ್ಟಿಂಗ್ ಮಾಸ್ಟರ್? ಫಿಟ್ಟಿಂಗ್ ಮಾಸ್ಟರ್ ಯಾರು ಹೇಳಿತಂಗಂತ? ಗೊತ್ತು ನಮ್ಗೆ ಎಲ್ರಿಗೂ. ಅಲ್ಲಿ ಏನಾರ ಗೋಡೆಲಿ ಇದ್ರ ಫಿಟ್ ಮಾಡ್ತಿಲ್ಲ, ಅದಕ್ಕೆ ಫಿಟ್ಟಿಂಗ್ ಮಾಸ್ಟರ್ ಅಂದಿದ್ದು. ಆಕ್ಚುಲಿ ದೊಡ್ಡವರು ಇವ್ರು ನೋಡ್ಬಿಟ್ಟೆ ಒಂದ್ ಮಾತು ಹೇಳಿದ್ದಾರೆ ಅನ್ಸುತ್ತೆ, ತಿನ್ನದ ಬೆಲೆನ ಚಿಲ್ಡ್ರನ್ ನನ್ ಮಕ್ಳ ಹತ್ರ ಕೇಳ್ಬಾರ್ದಂತ. ಚಿನ್ನ ಅನ್ಕೊಂಡಿರೋ ತಗಡು ಕಣ ನೀನು. ಮೇಡಮ್ ನಾನ್ ಫಿಟ್ಟಿಂಗ್ ಮಾಸ್ಟರ್ ನೋಡು, ಈಗ್ಲಾದ್ರು ನಿಮ್ಮ ಅಭಿಪ್ರಾಯನ ಬದಲಾಯಿಸ್ಕೊಳ್ಳಿ. ಅವ್ರು ಇನ್ನೂ ಏನು ಹೇಳಿಲ್ಲ. ಮಡಿಲೆದ್ದು ಎದೆಲೆ ಗುಡಿ ಕಟ್ಟಿ ಕಣ್ಣಿನ ಕಿಡಿಲೆ ದೀಪ ಹಚ್ತಾ ಇದ್ದೆ ನಿಮ್ಗೆ, ನೀವು ನನಗೆ ಫಿಟ್ಟಿಂಗ್ ಮಾಸ್ಟರ್ ಅಂದ್ಬಿಟ್ರೆ. ಇನ್ಮೇಲಿಂದ ಈ ಸಾಂಬ್ರಾಣಿ ಫಿಟ್ಟಿಂಗ್ ಮಾಸ್ಟರ್ ಅಲ್ಲ ಅಲ್ಲ ಅಲ್ಲ, ಎಲ್ಲ ಬರೀ ಸುಳ್ಳು. ಶಾಮ್ರಾಣಿಯವರು, ಓ ಮಾದೇಶ್ವರ ಅವರು ಚೆನ್ನಾಗಿದ್ದೀರೋ? ನಾವು ಚೆನ್ನಾಗಿರ್ತೀವಿ, ನಾವು ಗೊತ್ತಲ್ಲ. ಗಂಡರ ಸಂಸಾರಕ್ಕೆ ಉಳಿ ಇಡುವಂತ ಕಿತ್ತೋ ನನ್ನ ಮಕ್ಕಳು ಯಾವಾಗ್ಲೂ ಚೆನ್ನಾಗೇ ಇರ್ತಾರೆ. ಕರೆಕ್ಟ್. ಮೊದ್ಲು ನಿನ್ ಅಭಿಪ್ರಾಯ ಚೇಂಜ್ ಮಾಡ್ಕೊ. ಇನ್ಮೇಲಿಂದ ಈ ಸಾಂಬ್ರಾಣಿ ಫಿಟ್ಟಿಂಗ್ ಮಾಸ್ಟರ್ ಅಲ್ಲ ಅಲ್ಲ ಅಲ್ಲ. ನೀನ್ ಮಾತು ಕೇಳಕ್ಕೆ ಬಹಳ ಖುಷಿ ಆಯ್ತಿದೆ ನನ್ನ ಮಗನೇ. ನಿನ್ನ ಹತ್ರ ತುಂಬಾ ದಿವಸದಿಂದ ಒಂದು ಮಾತು ಹೇಳ್ಬೇಕು ಅನ್ಕೊಂತಿದ್ದೆ. ಎಲ್ಲಿ ಫಿಟ್ಟಿಂಗ್ ಇರ್ತೀಯ ಅಂತ ಎದ್ರಿಕಾಗಿ ಹೇಳಿರ್ಲಿಲ್ಲ. ಇವತ್ತು ಹೇಳ್ತೀನಿ ಕೇಳು. ಹೇಳು ಮಗ, ನಾನು ಹುಡುಗಿನ ಲವ್ ಮಾಡಿದ್ದೀನಿ. ನೀನು ಅವಳು ನನ್ನ ಇವತ್ತು ಇಲ್ಲೇ ಮದುವೆಯಾಗಿ ಬರ್ತಾವಳೆ. ಆದ್ರೆ ಅವಳಿಗೆ ನನ್ನ ಮೇಲೆ ಸ್ವಲ್ಪ ಡೌಟ್ಗಳಿದೆ. ಆ ಡೌಟ್ ನೆಲ್ಲ ನನ್ನ ಫ್ರೆಂಡು ಕ್ಲೋಸ್ ಫ್ರೆಂಡ್ ನಿನ್ನ ಹತ್ರ ಕ್ಲಿಯರ್ ಮಾಡಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟಿದೀನಿ. ಇಲ್ಲಿಗೆ ಬರ್ತಾವಳೆ. ನಿನ್ ತಮ್ಮ ಅಂತೀನಿ, ನನ್ ಬಗ್ಗೆ ಇಲ್ದಿರೋ ಸುಳ್ಳುಗಳನ್ನೆಲ್ಲ ಸತ್ಯ ಅಂತ ಹೇಳಿ ನನ್ಗೂ ಅವಳಿಗೂ ಕಚ್ಚಿಸ್ಬಿಡ. ಹೋಗಲ್ಲೇ, ಯಾವನ್ ಹೇಳ್ತಾ ಇದ್ದೆ? ನಾನು ನಾಲ್ಗೆ ಕಟ್ ಮಾಡ್ಕೊಬಿಡ್ತೀನಿ, ಆದ್ರೆ ಸುಳ್ಳು ಮಾತ್ರ ಹೇಳಲ್ಲ ನಾನು. ನನ್ಗೋಸ್ಕರ ಸುಳ್ಳು ಹೇಳ? ಹೇಳಲ್ಲ ಹೇಳಲ್ಲ ಹೇಳಲ್ಲ. ಆಗದೇ ಇಲ್ಲ. ಆಗಲ್ಲ. ಸುಳ್ಳು ಹೇಳಿಲ್ಲ ಅಂತಂದ್ರೆ ರಚಿತಾ ಮೇಡಮ್ ಎಲ್ಲ ಆಣೆ. ಹೋಗಲೇ, ನೀನ್ ಹಂಗೆಲ್ಲ ಹೇಳಿದ್ರೆ ನಾನು ಸುಳ್ಳು ಹೇಳಲ್ಲ. ನಾನು ಏನ್ ಮಾಡಕ್ಕಾಯ್ತದೆ? ಆಣೆ ಇಟ್ಬಿಟ್ನಲ್ಲ ನಮ್ಮ ಹುಡುಗಿ ಬಂದ್ಲು ಕಣವ. ನನ್ ಮೇಲೆ ನಿಂಗೆ ತುಂಬಾ ಡೌಟ್ ಅಂತ ನೀನ್ ಹೇಳಿದ್ದೆ ಅಲ್ವಾ? ಅದನ್ನೆಲ್ಲ ಇನ್ನೊಂದು ಕ್ಲೋಸ್ ಫ್ರೆಂಡ್ ಶಾಮ್ರಾಣಿ ಅಂತ ಏನು ಇದೆಯೋ ಎಲ್ಲ ನನ್ನ ಹತ್ರ ಕ್ಲಿಯರ್ ಮಾಡ್ಕೋ. ಡೌಟ್ ಇದೆ, ಕೇಳಿ. ಡೌಟ್ ನಂಬರ್ 1. ಎಸ್, ಸೊಂಟದ ಮೇಲೆ ಚಡ್ಡಿನೇ ನಿಲ್ದಿರೋ ಅಷ್ಟು ಟೈಟ್ ಆಗ್ಬಿಡ್ತಾ ನೀವು ರಾತ್ರಿ ಆದ್ರೆ ಅಂತ ನನಗ್ ಡೌಟ್. ನಿಜಾನಾ? ಯಾರು ಮೇಡಮ್ ಹೇಳಿತ್ತು? ಅವನು ಯಾರು? ಅವ್ನು ಕುಡಿತಾನೆ ಅಂತ ಹೇಳಿತ್ತು. ತಾಯಿ ಎದೆ ಅಲ್ಲಿ ಬಿಟ್ರೆ ಇನ್ನೇನು ಕುಡ್ದಿಲ್ಲ ಅವನು. ಕುಡಿಯಕ್ಕೆ ಅಂತ ಕುತ್ಕೊಂಡ್ರೆ ಆ ಚಡ್ಡಿನೂ ಮರ್ಕೊಂಡ್ಬಿಡ್ತಾನೆ. ಡೌಟ್ ನಂಬರ್ 2. ಎಸ್, ಇವ್ರ ತಲೆಯಲ್ಲಿ ಎಷ್ಟು ಕೂದಲು ಉದ್ರೋಗಿದ್ಯೋ ಅಷ್ಟು ಜನ ಹುಡುಗಿರ ಬಾಳನ್ನ ಹಾಳು ಮಾಡಿದಾನೆ ಅಂತ ನನಗ್ ಡೌಟ್. ನಿಜಾನಾ? ಮೇಡಮ್, ಅಲ್ಲಿ ಕೂದಲು ಉದ್ರೋಗ್ಬಿಟ್ಟಿದ್ಯಲ್ಲ, ಅದು ಹುಡುಗಿರ್ ಬಾಳ್ ಹಾಳು ಮಾಡಲ್ಲ. ಇಷ್ಟು ವಯಸ್ಸಾದ್ರೂ ನನಗೆ ಹುಡುಗಿ ಸಿಕ್ಲಿಲ್ವಲ್ಲ ಅನ್ನೋ ಕೊರಗು ಉದ್ರೋಗ್ಬಿಟ್ಟಿರೋದು. ಆ ಮಿಕ್ಕಿದೆಯಲ್ಲ ಚೂರುಪಾರು, ಅದು ವಿಗ್ಗೆ. ಒರಿಜಿನಲ್ 2,000 ರೂಪಾಯಿ ಖರ್ಚು ಮಾಡಿದ್ದೀನಿ ಇಷ್ಟಕ್ಕೆ. ಆ 2 ಸೈಟ್ ನೋಡ್ಬಿಟ್ಟು ಅದ್ ಹೆಂಗ್ ಲವ್ ಮಾಡಿದ್ರಿ ನೀವು? ಅಯ್ಯೋ, ಈ ಸೈಟ್ ನೋಡಲ್ಲ. ಮತ್ತೆ ಮೈಸೂರಲ್ಲಿ 500 ಎಕರೆ ಜಮೀನಿದೆ, ಮಡಿಕೇರಿಯಲ್ಲಿ 1000 ಎಕರೆ ಕಾಫಿ ತೋಟ ಇದೆ ಅಂತ ಹೇಳಿದ್ರು. ನಿಜಾನಾ? ಟಾಪ್ ಟು ಬಾಟಮ್ ಬಾಡಿ ಮಾರ್ಕಂದ್ರು ಒಂದು ಬೀಡಿ ತಗೊಳಕ್ ಕಾಸಿಲ್ಲ ನಿನ್ನ ಹತ್ರ. ನನ್ನ ಮಗನ ಇಷ್ಟೊಂದು ಆಸ್ತಿ ಇದೆ ಅಂತ ಹೇಳಿದ್ಯಾ? ಎಕ್ಸ್ಕ್ಯೂಸ್ ಮೀ, ಅಲ್ಲ ಅವ್ರ ಹತ್ರ ಇರೋ ಆಸ್ತಿಲಿ ನಾನು ಏನಾದ್ರೂ ಕಡಿಮೆ ಹೇಳ್ಬಿಟ್ನಾ ಅಂತ. ಮಂಗ್ ನಂಗೆ ಒಂದ್ ಬುಟ್ಟೆ ಬಿಟ್ಟಿದಿರಲ್ಲ. ಯಾವುದು? ಮೈಸೂರು ಝೂ ಇಲ್ವಾ? ಆ ಎಂಟ್ರೆನ್ಸ್ ಅಲ್ಲಿ ಒಂದ್ ಗೋರಿಲ್ಲ ಇದೆ ನೋಡಿ. ಸಾಕ್ಷಾತ್ ಯಾರು ಹೇಳಿ? ಯಾರು? ಅವ್ರ ಚಿಕ್ಕಪ್ಪ. ನಮ್ಮ ಚಿಕ್ಕಪ್ಪ ಆ ಗೋರಿಲನ್ನು 2 ವರ್ಷಕ್ಕೆ ದತ್ತು ತಗೊಂಡಿದ್ದಾರೆ ಸಾಕಕ್ಕೆ. ನಾನು ಮುದ್ದು ಬಂಗಾರ. ಬೆರಗೈತೆ ಮಾದೇಶ್ವರ. ನನಗ್ ಗೊತ್ತು ನೀನ್ ನನ್ನ ಹತ್ರ ಸುಳ್ಳು ಹೇಳಲ್ಲ ಅಂತ, ಅದಕ್ಕೆ ಲಗೇಜ್ ಸಮೇತ ಬಂದ್ಬಿಟ್ಟಿದ್ದೀನಿ.
ಅಯ್ಯೋ ನನ್ ಚಿನ್ನ ಬೆರಗಾಯ್ತೇನು ಕುಳಿಮಿಂಟಿಯವರೇ, ನೀವು ಲಗೇಜ್ ಸಮೇತ ಬರ್ತೀರಾ ಅಂತ ನಾವು ತಾವಳಿ ಸಮೇತ ಬಂದ್ಬಿಟ್ಟಿದೀವಿ. ಮತ್ತೆ ಗಟ್ಟಿ ಮೇಳ ಸಾಮ್ರಾಣಿ ಅವರು ಬೆರಗಾಯ್ತೇನು ಸಾಮ್ರಾಣಿ ಅವರೇ? ನನಗೆ ಯಾಕೆ ಬೆರಗೈತದೆ, ನಾನು ಹೇಳಲ್ಲ. ನಂಗೆ ಮೇಡಮ್ ಮೇಲೆ ಆಣೆ ಮಾಡಿದ್ದೀನಿ. ಗಟ್ಟಿ ಮೇಳ.
ಲವರ್ಸ್ ಸರ್. ಲವರ್ಸ್ ಕಂಡ್ರೆ ನನ್ಗೆ ಆಗೋದೇ ಇಲ್ಲ. ಇವರಿಂದ 1 ಕಿಲೋಮೀಟರ್ ದೂರ ಇರ್ತೀನಿ. ರೀ ಕಾಮನ್ ಸೆನ್ಸ್ ಇಲ್ವೇನ್ರಿ? ಬಂದು ನಮ್ ಸೀಟಲ್ಲಿ ಯಾಕ್ರಿ ಕೂರ್ತೀರಾ? ಯೋಗಿ ಸಿನಿಮಾ ಟಿಕೆಟ್ ತಗೊಂಡ್ಬಿಟ್ಟು ಪಾರ್ಕ್ ಅಲ್ಲಿ ಕೂತಿದ್ಯಲ್ಲೋ, ಇದು ಪಾರ್ಕ್ ಕಣೋ. ಆಗಲ್ಲ ಅಂದ್ಮೇಲೆ ಯಾಕ್ರ ಕುಡಿತೀರಾ? ನನಗೆ ಹೊಡಿತೀನ? ವಾಟ್ ಆರ್ ಯು ಟಾಕಿಂಗ್ ಐ ಸೇ? ಯೋ ಏನೋ ಗೊತ್ತು ನಿನ್ಗೆ ಎಣ್ಣೆ ಬಗ್ಗೆ? ಪ್ರಪಂಚದಲ್ಲಿ ಎಲ್ಲಾ ವಸ್ತು ಆನ್ಲೈನ್ ಅಲ್ಲಿ ಸಿಗುತ್ತೆ. ಲೈನ್ ಅಲ್ಲಿ ನಿಂತ್ಕೊಂಡು ತಗೊಳ್ಳೋ ಏಕೈಕ ವಸ್ತು ಅಂದ್ರೆ ಈ ಎಣ್ಣೆ ಮಾತ್ರ. ಇವಾಗ ಏನ್ ಅವನ್ ಜೊತೆನೆ ಮಾತಾಡ್ತಿರ್ತೀಯ ಇಲ್ಲ ನನ್ ಜೊತೆ ಮಾತಾಡ್ತೀಯಾ? ಇಲ್ಲಿ ಕೇಳಿಸ್ಕೊಳ್ಳಲೇ, ನಿನಗೂ ಹೇಳ್ತೀನಿ. ಡಿಫ್ರೆಂಟ್ ಆಗಿ ಪ್ರಪೋಸ್ ಮಾಡ್ಬೇಕಲ್ಲ. ಎಸ್ ಪ್ರಿಯಾಂಕಾ, ನಿನ್ಗೊಂದು ಕವಿತೆ ಬರ್ಕೊಂಡ್ ಬಂದಿದ್ದೀನಿ ಕಣೆ. ನನ್ಗೋಸ್ಕರನಾ? ಹೇಳೋ. ನಿನ್ನ ಕಣ್ಣು ನೀಲಿ ಬಾನಲ್ಲಿ ತೇಲಿ ಬಿಟ್ಟ ಚಂದ್ರ. ವಾ 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 ವಾ. ನಿನ್ನ ಕಣ್ಣು ನೀಲಿ ಬಾನಲ್ಲಿ ತೇಲಿ ಬಿಟ್ಟ ಚಂದ್ರ. ಪೂಜಾ ಬಾರಿಂದ ಎಣ್ಣೆ ತಂದ್ರ. ಏನೋ ಮಾಡ್ತಿದ್ದೀರಾ? ಕಡ್ಲೆಕಾಯಿ ಮಾರ್ತಿದ್ದೀನಿ. ಯಾಕ್ರೋ ಇಷ್ಟು ಟಾರ್ಚರ್ ಕೊಡ್ತೀರಾ? ಯಾಕಂದ್ರೆ ನಮ್ಮ ಹತ್ರ ಟಾರ್ಚ್ ಇದೆ. ಕವಿತೆ ಹೇಳ. ಕವಿತೆ ಏನು ಬೇಡ, ಬೇರೆ ಏನಾದ್ರೂ ಮಾತಾಡು. ಬೇರೆ ಹೆಂಗ್ ಪ್ರಪೋಸ್ ಮಾಡೋದ್ ಸರ್ ಗೊತ್ತಾಗ್ತಿಲ್ವಲ್ಲ. ಏನ್ ಮಾಡ್ಬೇಕು? ಇನ್ನು ಬೇಕಲ್ವಾ?